ಬಾಂಗ್ಲಾದೇಶದ ಪ್ರಜಾಪ್ರಭುತ್ವಕ್ಕೆ ಇದು ನಿರ್ಣಾಯಕ ದಿನವಾಗಿದ್ದು 120 ಮಿಲಿಯನ್ ಜನರು ಹೊಸ ಸರ್ಕಾರವನ್ನ ಆಯ್ಕೆ ಮಾಡಲಿದ್ದಾರೆ. ಏತನ್ಮಧ್ಯೆ ಬಾಂಗ್ಲಾದೇಶದಲ್ಲಿ ಮತದಾನದ ಸಮಯದಲ್ಲಿ ಅಲ್ಪಸಂಖ್ಯಾತರನ್ನ ರಕ್ಷಿಸದಿದ್ರೆ ಅವರ ಭವಿಷ್ಯ ಏನಾಗಬಹುದು ಎಂಬ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಮತ್ತೊಬ್ಬ ಹಿಂದೂ ಮಹಿಳೆಯ ಕ್ರೂರ ಹತ್ಯೆಯಾಗಿದೆ. ಮತ್ತೊಬ್ಬ ಹಿಂದೂ ಯುವಕ ರತನ್ ಅನ್ನ ಕೊಲೆ ಮಾಡಿ ಅವನ ಶವವನ್ನ ಚಹಾ ತೋಟದಲ್ಲಿ ಎಸೆಯಲಾಗಿದೆ. ಬಾಂಗ್ಲಾದೇಶದ ಮೌಲ್ವಿ ಬಜಾರ್ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ. ಆತನ ಶವ ಪತ್ತೆಯಾದಾಗ ಅವನ ಕೈಗಳು ಮತ್ತು ಕಾಲುಗಳನ್ನ ಹಗ್ಗಗಳಿಂದ ಕಟ್ಟಲಾಗಿತ್ತು ಮತ್ತು ಅವನ ದೇಹದಲ್ಲಿ ಆಳವಾದ ಇರಿದಂತಹ ಗಾಯಗಳಿದ್ವು. ಬಾಚಿ ಚಂಪಾರದ ಚಹಾ ತೋಟದಲ್ಲಿ ಅವನ ಶವ ಪತ್ತೆಯಾಗಿದ್ದು ಅವರ ಗಾಯಗಳಿಂದ ಇನ್ನೂ ರಕ್ತಸ್ರಾವವಾಗ್ತಾ ಇತ್ತು. ರತನ್ ಅವರ ಶವ ಪತ್ತೆಯಾದಂತಹ ಅದೇ ಚಹಾ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಇದು ವೈಯಕ್ತಿಕ ದ್ವೇಷ ಅಥವಾ ಚುನಾವಣಾ ಹಿಂಸಾಚಾರದಿಂದ ನಡೆದಂತಹ ಹತ್ಯೆ ಅಂತ ಅವರ ಸಹೋದ್ಯೋಗಿಗಳು ಹೇಳಿದ್ದಾರೆ. ಸ್ಥಳೀಯ ವರದಿಗಳ ಪ್ರಕಾರ ರತನ್ ಸಾವ್ಕಾರ್ ಎಂದಿನಂತೆ ಕೆಲಸಕ್ಕೆ ಹೋಗಿದ್ರು, ಆದ್ರೆ ಹಿಂತಿರುಗಲಿಲ್ಲ. ಅವರ ಸಹೋದ್ಯೋಗಿಗಳು ಚಂಪಾರದ ಚಹಾ ತೋಟದಲ್ಲಿ ಅವರು ಮೃತದೇಹವನ್ನ ಕಂಡಿದ್ದಾರೆ. ರಕ್ತ ಸಿಕ್ತ ದೇಹವು ಅವರನ್ನ ಕೊಲ್ಲುವ ಮೊದಲು ಚಿತ್ರಹಿಂಸೆಯನ್ನ ನೀಡಲಾಗಿದೆ ಅಂತ ಸ್ಪಷ್ಟವಾಗಿ ಗೋಚರವಾಗಿತ್ತು. ಇನ್ನು ಪ್ರತ್ಯಕ್ಷದರ್ಶಿಗಳು ಮತ್ತು ರತನ್ ಜೊತೆ ಕೆಲಸ ಮಾಡಿದವರು ಅವರ ಮೇಲೆ ಹರಿತವಾದಂತಹ ಆಯುಧಗಳಿಂದ ಹಲ್ಲೆ ನಡೆಸಲಾಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿಯೇ ಅವರ ಮೃತದೇಹದ ಮೇಲಿನ ಗಾಯಗಳು ತುಂಬಾ ಆಳವಾಗಿದ್ವು. ಸ್ಥಳದಲ್ಲಿ ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಪೊಲೀಸರು ಮೃತದೇಹವನ್ನ ವಶಪಡಿಸಿಕೊಂಡು ಪ್ರಕರಣದ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಕಳೆದ 3 ತಿಂಗಳುಗಳಲ್ಲಿ ಬಾಂಗ್ಲಾದೇಶದಲ್ಲಿ ಕನಿಷ್ಠ 15 ಹಿಂದೂಗಳು ಸಾವನ್ನಪ್ಪಿದ್ದಾರೆ ಅಂತ ವರದಿಗಳು ಹೇಳಿವೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.